ಫ್ರೆಂಡ್ಸ ನಿನ್ನೆ ವಿಡಿಯೋ ಮತ್ತೆ ಈಗ ಕಂಟಿನ್ಯೂ ಮಾಡತ್ತೀನಿ. ವಿಡಿಯೋ ಎಂಡ್ ತನಕ ನೋಡ್ರಿ. ಹಂಗೆ ಮುಂದೆ ಪ್ರತಿಯೊಂದು ಭಾಗನೂ ಹಾಕೋತ ಹೋಗ್ತೀವಿ. ಹಳ್ಳಿ ಶೈಲಿ ಒಳಗೆ ಹೆಂಗೆ ಇರ್ತೈತಿ, ಹೊಲ್ದಾನ ಕಸ ಆಗಿರ್ಬೋದು, ಹಳ್ಳಿ ಒಳಗೆ ಏನೇನು ನಡಿತೈತಿಲ್ಲ ಎಲ್ಲಾನು ನಾವು ಮುಂಬರುವ ವಿಡಿಯೋದಾಗ ಭಾಗ 1 ಭಾಗ 2 ಈ ರೀತಿ ಹಾಕ್ತೇನೆ ರೀ. ಅದಕ್ಕೆ ನೀವು ಇದೊಂದು ಭಾಗ ನೋಡಿ ಸುಮ್ಮಾಗಬೇಡ್ರಿ. ಮತ್ತೊಂದು ಮುಂದೆ ಬರೋ ಭಾಗನೂ ಅಂದರೆ ಈ ಹಳ್ಳಿ ಜೀವನ ನೀವು ನೋಡಬೇಕು ಅಂದರೆ ಮುಂದೆ ಬರೋ ಭಾಗ ನಿಮ್ಗೆ ಗೊತ್ತಾಗಬೇಕು ಅಂದರೆ ನಿಮ್ಮ ವಿಡಿಯೋ ನಿಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕಾಗಂಗಿಲ್ಲ ರೀ. ಅದ್ರ ಬಾಜುನ ಬೆಲ್ ಐಕಾನ್ ಬರ್ತೈತಿಲ್ಲ, ಬೆಲ್ ಬಟನ್ ಗಂಟಿ, ಆ ಗಂಟಿ ಒಮ್ಮೆ ಟನ್ನ ಒತ್ತಿ ಬಿಡ್ರಿ. ಒತ್ತಿರಿ ಅಂದ್ರೆ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಬರ್ತೈತಿ ರೀ, ALL ಆಲ್ ಅನ್ನೋ ಆಪ್ಷನ್ ಒತ್ತಿ ಬಿಡ್ರಿ. ಇದನ್ನ ಒಮ್ಮೆ ಒತ್ತಿ ಬಿಟ್ರಿ ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಎಪಿಸೋಡ್ನು ಮಿಸ್ ಆಗಲ್ಲ, ನಿಮಗೆ ಬರ್ತಾವೆ. ಒಂದು ಎಪಿಸೋಡ್ನು ಮಿಸ್ ಆಗಲ್ಲ, ನೀವು ನೋಡ್ಬಹುದು ರೀ. ರೀ ಮತ್ತು ಶೇಂಗಾ ಕೀಳಕ್ಕೆ ಹೋಗುಣ. ಇವತ್ತು ಮಂದಿನೆಲ್ಲ ಕಸ ಆರಿಸೋದು ಎಲ್ಲ ಮುಗೀತು. ಮತ್ತು ಶೇಂಗಾ ಕೀಳಕ್ಕೆ ಹೋಗುಣ ಹೆಂಗೆ? ಅದೇನತ್ತನ್ನ ಅಂದ್ರೆ ಈಗ ಶೇಂಗಾ ಕಳಕ್ಕೆ ಹೋಗೋದು ಬ್ಯಾಡ ಅತ್ತನ್ನ. ಯಾಕಂದ್ರೆ ನಿನ್ನೆ ಕಿತ್ ನೋಡ್ನ್ಯಾನ ಅಂದ್ರೆ ನಡು ಕಿತ್ ನೋಡಿ ಎಲ್ಲ ಏನ ಭಾಳ ಎಳಕೈತಿ. ನಾ ಒಂದು 15-20 ದಿನ ಹೋಗ್ತೈತಿ ಅದ. ಮತ್ತು ಈ ಸದ್ಯ ಆಗಿರೋ ಏನ ಕಾಳು ಮೇ ಆಗಿಲ್ಲ ಅದ, ನೆಟ್ಟು ಕಾಳು ಬಿರುಸಾಗಿಲ್ಲ. ಇನ್ನ ಎಳಿ ಅದ ಒಳಗೆ ಎಲ್ಲಾರ ಒಂದು ಅಟ ಬಿರುಸಾಗೈತೆ. ಮತ್ತು ಈ ಸದ್ಯ ಹಾಕಿತ್ತಾರ ಏನ್ ಮಾಡೋದು ಅತ್ತನ್ನ. ಮತ್ತು ಕಬ್ಬ ಹಚ್ಬೇಕಂದ್ರೆ ಕಬ್ಬಿನ ದಾರ್ನಿನೂ ಅವು ಗಣಕಿ ಅದಲ್ಲ, ಆ ಗಣಕಿ ದಾರ್ನಿನೂ ಈಗ ಭಾಳ ಐತಿ. ಇನ್ನೊಂದು 15 ದಿನ ಬಿಟ್ರೆ ಗಣಕಿ ದಾರ್ನಿ ಕಡಿಮೆ ಆಗ್ತೈತೆ ಅನ್ನಕತ್ತಾರ ಪ್ಯಾಟ್ಯಾಗ. ಅದನ್ನು ನನ್ನ ದೋಸ್ತು ಫೋನ್ ಹಚ್ಚಿ ಕೇಳ್ಯ. ಮತ್ತು ಈ ಸದ್ಯ ಮತ್ತು ಎರಡೂ ಬ್ಯಾಡ್ ಅತ್ತನ. ನಾನು ಈಗ ಹೆಂಗಾದ್ರೂ ನಾವು ಕಸ ಆರ್ಸಿವ ಇನ್ನು ಗೊಂಜಾಳಟ ಹಾಕೊಂಡ್ಬಿಡ್ತೀನಿ. ನಾನು ಅದು ಗಳೆನ ಬಂದೈತಿ. ಈಗ ಗಳೆನ ಗೊಂಜಾಳ ಹಾಕೊಂಡ್ಬಿಡ್ದೈತಿ. ಅದೇನು ನೀ ಏನೇನು ಹೊಲಕ್ಕೆ ಬರೋದು ಬೇಡ, ಆರಾಮ್ ಮನೆಗಿರು, ಎಲ್ಲ ಮುಗ್ದೈತಿ. ಒಂದು 15 ದಿನ ಹೋಗ್ಲಿ. ಆಮೇಲೆ ಮತ್ತು ಒಮ್ಮೆ ಏನೈತಿ ಕಸ ಇದು ಗೊಂಜಾಳ ಕಬ್ಬು ಹರ್ಸಕ್ರಿ, ಕಬ್ಬು ಹಸಕ್ರಿ, ಮತ್ತೊಮ್ಮೆ ಶೇಂಗಾಟ ಕಿತ್ತು ಬಿಡಕ್ರಿ. ಈಗೇನು ಬ್ಯಾಡತ್ತನ್ನ. ಏನೋ ಹಸಿದೆ ಶೇಂಗಾ ಕಾಳು ಆಗಂಗಿಲ್ಲ ಏನಿಲ್ಲ. ಬಿರುಸಾದ್ರೆ ಚಲೋ ಅಲ್ಲ, ಅದಕ್ಕೆ ಹೆಂಗೆ ಮಾಡ್ನು? ಹೌದ್ರಿ, ಕಿತ್ ನೋಡ್ರಿ. ನಾನು ನಿನ್ನ ಅವಸರೊಳಗೆ ಏನು ಕೇಳೋಕ್ಕಾಗಲಿಲ್ಲ ರೀ. ಮತ್ತು ಇದು ಮಂದಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ. ಮತ್ತು ನೀವು ಬ್ಯಾಡ ಅಂದ್ರೆ ಒಂದು 15 ದಿನ ಬಿಟ್ಟು ಕೇಳಾಕ ಬರ್ತೈತೆ. ಮತ್ತು ಒತ್ತಾಟಿಗೆ ಬಿರುಸಾಗಲಿಲ್ಲ ಅಂದರೆ ಮತ್ತೇನು ಕಾಳಿಗೆ ಹತ್ತಂಗಿಲ್ಲ. ಮತ್ತು ಇಟ್ಟು ದಿನ ಕಷ್ಟಪಟ್ಟು ಹಾಕಿರ್ತೀವಿ. ಮತ್ತು ಅದೇನು ನಮಗೇನು ಫಾಯ್ದಾ ಬರೋಂಗಿಲ್ಲ ಏನಿಲ್ಲ. ಮತ್ತು 15 ದಿನದಾಗ ಮತ್ತು ಬಿರುಸಾಗ್ತೈತೆ. ಮತ್ತು ಎಲ್ಲಿನೂ ನಾನು ಹಂಗೆ ನೋಡಿ ನಿನ್ನೆ ಈಕೆ ಪಾತಾಕನು ಅಂದಳು. ಮತ್ತು ಈಗ ಕವಿನೂ ಅನ್ನಾಕತ್ತಿಳು. ಇನ್ನು ಮ್ಯಾಲೆ ಎಲ್ಲಿ ತಪ್ಪಲೆಲ್ಲ ಹಸಿರು ಐತ್ಲಕ್ಕ. ಈ ಸದ್ಯ ಹೆಂಗೆ ಕೇಳೋದು, ಶೇಂಗಾ ಏನೋ ಬಿರುಸಾಗಿಲ್ಲ ನೋಡಂದಳು. ಮತ್ತು ಆ ಗದ್ಲ ನಮಗೂ ಮಾತಾಡ್ಕೊತ ಹಂಗೆ ಬಂದೀವಿ. ನಾವು ಕಿತ್ ನೋಡಲಿಲ್ಲ. ಮತ್ತು ನೀವು ಕಿತ್ ನೋಡಿ ಚಲೋ ಮಾಡ್ಯಾರ. ಮತ್ತು ಸುಮ್ಮ ಮತ್ತು ಕರ್ಕೊಂಡು ಹೋಗಿ ಮತ್ತು ವಾಪಸ್ ತರೋದಾಗ್ತಿತ್ತು. ಮತ್ತೇನ್ರಿ ಬೇರೆ ಕೆಲಸ ಐತೇನ ಹೆಂಗೆ? ಏನು ಈಗ 15 ದಿನ ಏನು ಬೇಡನೋ ಇನ್ನು? ಈಗ ಮತ್ತೇನು ಹೊಲ್ದಾಗ ತೆಗ್ದ ಇಲ್ಲ. ಒಂದು 15 ದಿನ ತನಕ ಏನೂ ತೆಗ್ದಿಲ್ಲ ಇನ್ನು. ಯಾಕಂದ್ರೆ ಇನ್ನಿನ ಕಸ ಎಲ್ಲ ಆರಿಸಿರೆ ಇವತ್ತು ಆಳು ಹೇಳೀನಿ. ಒಂದು ಗಂಡು ಆಳನ್ನೋದು ಬೇಕು ಅದಕ್ಕೆ. ಆ ಕಾಳಿಗೆ ನೀವೆಲ್ಲಿ ಕಾಳು ಹಾಕೋದು ಕುಂಡ್ರದು ಏನು ಬೇಕಾಗಿಲ್ಲ. ಈಗೆಲ್ಲ ಅದು ಇದ್ರಲ್ಲೇ ಬಂದಾವ. ಎತ್ತುಗಳು ತೊಗೊಂಡು ಹಾಕಿ ಬಿಡ್ತೀನಿ ನಾನು ಬಡ ಬಡ. ಇವತ್ತೊಂದು ದಿನ ಕುಲ್ಲಾಗಿ ಬಿಡ್ತೈತಿ. ಒಂದು ಆಳು ಹೇಳೀನಿ, ಒಂದು ಆಳ ನಾ ಇಬ್ಬರಾದ್ರೆ ಸಾಕು. ಬಯಟೋತನ ಭಾಳ ಹತ್ತಂಗಿಲ್ಲ. ಮತ್ತು ಅವಂಗ ಬರಾಗ ಗೊಂಜಾಳ ಪ್ಯಾಕೆಟ್ ತೊಗೊಂಬಾತ್ ಹೇಳೀನಿ, ತೊಗೊಂಬರ್ತಾನು. ನಾನು ಹೋಗಿ ಇವತ್ತೊಂದು ದಿನದಾಗ ಗೊಂಜಾಳ ಕಾಳು ಹಾಕಿಬಿಡ್ತು. ನಾಳೆ ನೀರು ಹಾಸಿನ ತಿಕ್ಕೊನಿ ಅದೊಂದು ಕೆಲಸ ಮುಗಿದು ಬಿಡ್ತೈತಿ. ಇನ್ನು ಮುಗಿತು, ಇನ್ನೇನು ತೆಗೆದಿಲ್ಲ. ಒಂದು 15 ದಿನ ಆದ್ಮೇಲೆ ನೋಡಿ ಒಮ್ಮೆ ಶೇಂಗಾ ಕೀಳೋದು ಮತ್ತು ಕಬ್ಬಿನ ಇದು ಹಚ್ಚೋದು ಬರ್ತೈತಿ. ಯಾಕಂದ್ರೆ ಈಗೇನು ಭಾಳ ತುಟ್ಟಿ ಐತಿ ಅತ್ತ. ಮತ್ತು ಅವಾಗ ಕಬ್ಬಿನ ಗಣಕಿ ತಂದು ಹಚ್ಚಾಕ ಬರ್ತೈತಿ ನೋಡ್ರಿ. ನೀ ಬೇಕಾದ್ರೆ ಅತ್ತಿ ಮನೆ ಕಡೆ ಹೋಗಿ ಬರ್ಕಿದ್ರೆ ಹೋಗಿ ಬಾ. ಹುಡುಗರು ಅಟ್ಟ ಹೋಗ್ಯಾವು. ಮತ್ತೆಲ್ಲ ನಾನು ಎಲ್ಲ ಒಮ್ಮೆ ಒತ್ತಾಟಿಗೆ ಗೊಂಜಾಳ ಹಾಕಿ ಮತ್ತು ಶೇಂಗಾ ಕಿತ್ತ ಮತ್ತು ಕಬ್ಬ ಹಚ್ಚಿ ಒತ್ತಾಟಿಗೆ ಕಳಿಸ್ಬೇಕಂತ ಮಾಡಿದ್ದೀನಿ ನಿನಗೆ. ಮತ್ತು ನಾವು ಶೇಂಗಾ ನಾಟಕ್ಕೆ ಬಂದಿಲ್ಲ ಬಿಟ್ಟಿಲ್ಲ, ಎಲ್ಲ ಲಾಸ್ ಆಗ್ತೈತಿ. ಲುಕ್ಸಾನ್ ತೆಗದ ಬೇಡ ಬೇಡ. ಮತ್ತು ಇನ್ನು ಕಬ್ಬುನು ಮತ್ತು ಅದು ಎಲ್ಲ ಭಾಳ ತುಟ್ಟಿ ಐತೈತಿ ಗಣಿಕಿನೂ. ನಿನ್ನೆ ಹೋಗಿದ್ನಿ ಕೇಳ್ಕೊಂಡು ಬನ್ನಿ, ನನ್ನ ದೋಸ್ತು ಹೇಳತ್ತಿದ್ದ. ಸುಮ್ಮನೆ ನೀ 15 ದಿನ ತನಕ ಇದೇನು ಮಾಡ್ತಿ, ಆರಾಮ್ ಹೋಗಿ ಬಾ ಒಂದು 4 ದಿನ. ಎಲ್ಲಿ ಹೋಗ್ಲಿ ಬಿಡ್ರಿ. ಮತ್ತು ನಿಮಗೂ ಹೊಟ್ಟೆ ತ್ರಾಸ ಆಗ್ತೈತಿ. ಏನು ಹೋಗೋದು ಇರತೈತಿ. ಮತ್ತು ಒಂದು 15 ದಿನದ ಹಿಂದೆ ಹೋಗಿ ಬಂದೀನಿ ಮೊನ್ನೆನ ಜಾತ್ರೆ ಸಲುವಾಗಿ. ಈಗೇನು ಹೋಗೋದಿಲ್ಲ. ಮತ್ತು ನಾ ತಂಗಿ ಅದು ಬಂದಾರ, ಅವ್ರು ಇರ್ತಾರೆ. ಈಗ ಅವ್ರು ಯಾರೂ ಬಂದಿರಲಿಲ್ಲ ಅಂದ್ರೆ ಅವ್ವ ಮತ್ತು ಅಳ್ಕೊತ ಕುಂಡಿರ್ತೇಳು. ಮತ್ತು ತಂಗಿ ಬಂದಾಳ. ಈಗ ನಾವು ಹೋಗಲಿಲ್ಲ ಅಂದ್ರೆ ನಡಿತೈತಿ. ಹುಡುಗರು ಹೋಗ್ಯಾವು ಅಟ್ಟ ಸಾಕ. ಮತ್ತು ಇಲ್ಲಿನೂ ಜಾತ್ರೆ ಇವತ್ತು ಸದ್ಯ. ಮತ್ತು ಇಲ್ಲಿ ಜಾತ್ರೆ ಬಿಟ್ಟು ಅಲ್ಲೇರು ಹೋಗೋದು ಹೆಂಗ್ರಿಪ್ಪ. ಮತ್ತು ಇಲ್ಲಿ ಮತ್ತು ಹೋಗೋದ ಒಂದು 4 ದಿನ ನಿಲ್ಲೋದಾಗಂಗಿಲ್ಲ. ಮತ್ತು ವಾಪಸ್ ಬರತ್ತಿ ಅಂದ್ರೆ ಅವ್ವ ಮತ್ತು ಒದರಾಡ್ಕೊತ ಕುಂಡಿರ್ತಾಳೆ. ಬರ್ತೀವಿ ಹೋಗ್ತಿ ಅಂತ ಹೇಳಿ. ಅದಕ್ಕೆ ಹೋಗೋದು ಬೇಡ. ಮೊನ್ನೆ ಹೆಂಗಾದ್ರೂ ನಿಂತು ಬಂದೀನಿ. ಈಗೇನು ನಡೀತೈತೆ ಹೇಳ್ರಿ. ನನಗೆ ಹೋಗಲಿಲ್ಲ ಅಂದ್ರೆ ಹುಡುಗರು ಹೋಗ್ಯಾವ ಸಾಕು. ತಂಗಿ ಬಂದಾಳತ್ತೆ. ಬೇಕಾದ್ರೆ ಜಾತ್ರೆ ಬಂದೈತ್ಲೆ ಅಲ್ಲಿನ ತವ್ರ ಮನ್ಯಾಗೂ ಒಂದು ಕಡೆ ಜಾತ್ರೆ. ಬೇಕಾದ್ರೆ ಒಂದು 2 ದಿನದಾಗ ಹೋಗಿ ಪಟ್ನ ಕಾಯಿ ಹೊಡ್ಸ್ಕೊಂಡು ಬಂದು ಬಿಡ್ತಾನೆ. ಮತ್ತು ನಾ ಇಲ್ಲಿ ಜಾತ್ರೆ ಬಿಟ್ಟರೆ ಹೆಂಗೆ ಹೇಳ್ರಿ ನೋನು. ಇಲ್ಲಿ ಎಲ್ಲ ಬಾಣ ಕೊಡೋದಿರ್ತೈತಿ, ಅಮಾಸೆ ಬರ್ತೈತಿ, ಎಲ್ಲ ಬಿಟ್ಟು ಹೆಂಗೆ ಹೋಗಿಲ್ರಿ ನಾ. ಆಯ್ತು ನೀನು ಇಷ್ಟ. ಮತ್ತು ನೀ ಹೆಂಗೆ ಹೇಳ್ತಿ ಹಂಗೆ. ಬೇಕಾದ್ರೆ ಅವಾಗ ಕಾಯಿ ಉಡ್ಸ್ಕೊಂಬರ ಕೇಳು. ಮತ್ತು ನಾನು ನಡಿಲೇನು ಹೊಲದ ಕಡೆ ತಡ ಆಗೈತೆ. ಅವ ಆಳು ಬಂದಿದ್ದಾನೆ ಪಾಕಿಟ್ ತೊಗೊಂಬತ್ತೇಳಿ ಗೊಂಜಾಳ ಪಾಕಿಟ್. ಹಾಂ ಹೋಗಿ ಬರ್ರಿ ಮತ್ತು.
ಇದ್ರಿ ನಿಮಗೊಂದು ಇದು ಕೇಳ್ಬೇಕಿದ್ರಿ ನಾನು ಹೆಂಗೆ ಕೇಳಿ ಏನು ತಿಳಿವದು ನಂಗೂ. ಕೇಳ ಅದ್ರಾಗ ಏನೈತಿ ನಾ ಏನು ನಿನಗೇನು ಏನು ಇಲ್ಲ ಅಂದಿನಿ ಏನು ಬೇಕಾಗಿತ್ತ ರೊಕ್ಕ ಬೇಕಾಗಿತ್ತ ಏನು ತೊಗೊಳಕ್ಕಿದ್ದೋ ಏನು. ರೊಕ್ಕದ ಏನು ಬ್ಯಾಡ್ರಿ, ತೊಗೊಳ್ದೇನು ಬೇಡ. ಎಲ್ಲ ಸೀರೆ ಐತಿ, ಬಂಗಾರ ಅಂತೂ ಮಾಗರ ತುಟ್ಟಿ ಐತಿ. ಬಂಗಾರಕ್ಕಂತೆ ಮುಖ ನೋಡಂಗಿಲ್ಲ, ಬಂಗಾರ ಕಡೆ ರಗಡ್ ಬಂಗಾರನೂ ಐತಿ, ಸೀರೆ ಐತಿ. ಅದೆಲ್ಲ ಏನು ಆಸೆ ಇಲ್ಲ ನನಗೆ. ಆದರೆ ನಾನು ಇದಕ್ಕೆ ಕೈತಾ ಸೈತಾ ಎಲ್ಲರೂ ಗೆಳತಿಯರೆಲ್ಲ ಅನ್ನಕತ್ತೀರ, ವರ್ಷ ನಡಿ ಬರೀ ಮನ್ಯಾಗ ಮಾಡೋದು ತಿನ್ನೋದು ಇದ್ದೇ ಇರ್ತೈತಿ ಶಂತಕ, ಜರ ಎಲ್ರ ಪ್ರವಾಸಕ್ಕೆ ಹೋಗಿ ಬರ್ರು ನಡಿಯ ಅನ್ನಕತ್ತೀರ. ಅದಕ್ಕೆ ನಾನು ನಿಮ್ಗೆ ಕೇಂದ್ರ ಹೋಗುನೇನು ಅಂತ ಹೇಳಿ ಮತ್ತು ನಾವೇನು ಮಾಡ್ಕೊಂಡಿದ್ದೀವಿ, ಅವ್ರು ಹೋಗುನು ಅಂದರು. ಮತ್ತು ಆಮೇಲೆ ಅವ್ರ ಅಂದರು ನಿಂದೆಲ್ಲ ಹೊಲದ ದಗದ ಆದಮೇಲೆ ಇದು ಕಬ್ಬ ಶೇಂಗಾ ಎಲ್ಲ ಮುಗಿದ್ಮೇಲೆ ಒತ್ತಾಟಿ ನೀನು ಹೊಲದ ದಗದ ಆದಮೇಲೆ ಒಂದು 4 ದಿನ ಹೋಗಿ ಬರ್ನು, ಹುಡುಗರು ಸಾಲಿ ಚಾಲು ಹೋಗೋಟಿಗೆ ಹೋಗಿ ಬರ್ನು ಅಂದಿರ. ಮತ್ತು ಅದಕ್ಕೆ ಮತ್ತು ಹೆಂಗಾದ್ರೆ ನೀವೀಗ ಕಬ್ಬನು ಬೇಡ ಶೇಂಗಾನು ಬೇಡ ಅಂದ್ರಿ, ಮತ್ತು ಹೊಲ್ದಂದು ದಗದ ಒಂದು 15 ದಿನ ಇಲ್ಲ ಅನ್ನಕತ್ತೀರಿ. ಮತ್ತು ನಾವು ಹೋಗಿ ಬರ್ನೇನತ್ರಿ. ಮತ್ತೀಗ ಹೋಗಿ ಬಂದು 4 ದಿನ ಮತ್ತು ಹೊಲ್ದಂದಾಗ ಚಾಲು ಆಗ್ತಾವೆ. ಮತ್ತು ಅದೆಲ್ಲ ಮುಗಿಯೋಕೆ ಒಂದು 10-15 ದಿನ ಹೋಗೇ ಬಿಡ್ತೈತೆ. ಮತ್ತು ಹಂಗಂಗೆ 1 ತಿಂಗಳಾಗಿ ಹೋಗಿಬಿಡ್ತೈತಿ. ಅಟ್ರ ಮತ್ತು ಹುಡುಗರು ಬಂದುಬಿಡ್ತಾವೆ, ನಮಗೂ ಎಲ್ಲಿ ಹೋಗೋದಾಗಲ್ಲ. ಮತ್ತಿನ್ನು ಮುಂದಿನ ವರ್ಷ ಸಾಲ ಸುಟಿತಾನೆ. ಅದಕ್ಕೆ ಒಂದು ಸ್ವಲ್ಪ ದೇವ್ರಿಗೆ ಅದು ಹೋಗಿ ಒಂದು 4 ದಿನ ಒಂದು ಕ್ಲೋಸರ್ ಗಾಡಿ ಮಾಡ್ಕೊಂಡೆ ಯಾವುದೇ ದೇವ್ರಿಗೆ ಅದು ನೋಡಿ ಯಾವ ದೇವ್ರು ನಾವು ಅಂದ್ಕೊಂಡಿಲ್ರಿ, ಹೋಗಿ ಬರ್ಬೇಕಂತ ಅಂದ್ಕೊಂಡಿನಿ. ಹೆಂಗೆ ಮಾಡ್ರಿ, ನಾ ಏನು ಬರ್ತನತ್ತಿನ ನೆಟ್ಟಿಗೆ ಹೇಳಿಲ್ಲ. ನೀವು ಹ್ಞೂ ಅಂದ್ರೆ ಹೋಗಿ ಬರ್ತಾನು. ನಿಮ್ಗೊಂದು ಮಾತು ಕೇಳ್ಬೇಕತ್ತ ಕೇಳೀನಿ. ಹೌದು ಹೋಗಿ ಬಾ, ಅದ್ರಾಗ ಏನೈತಿ ಹೋಗಿ ಬಾ. ನಂದು ಏನು ದಗದಿಲ್ಲ, ಮುಗ್ದೈತಿ. ಗೊಂಜಾಳ ಹಾಕಿನಿ ಅಂದ್ರೆ ಏನು ದಗದಿಲ್ಲ, ಬರೀ ನೀರು ಹಸೋದು ಅಟ್ಟೆ ಇರ್ತೈತಿ. ಮತ್ತು ನಾನು ಬೇಕಾದ್ರೆ ಅಣ್ಣನ ಕಡೆ ಹೋಗಿ ಇರ್ತೇನೆ. ಮತ್ತು ಅಲ್ಲಿ ನಾನು ಭಾಳ ದಿನ ಆತು ಹೋಗಿಲ್ಲ ಅಣ್ಣನ ಕಡೆ. ಅವನು ಬಾಲ ಅಂತ ಫೋನ್ ಹಚ್ಚಕತ್ತಾನ. ಒಂದು 2 ದಿನ ಹೋಗ್ತಾನೆ, ನೀರು ಹಾಸಿದು ಗೊಂಜಾಳಕ್ಕೆ ನೀರು ಹಾಸಿ ಹೋಗ್ತಾನೆ. 2 ದಿನ ನಿಂತು ಅವಾಗೂ ಭೇಟಿ ಆದಂಗೆ ಆತೈತಿ. ಆಗಿ ಬಂದುಬಿಡ್ತಾನೆ. ಮತ್ತು ತಂಗಿನೂ ಬಾ ಅನ್ನಕತ್ತಾಳ ಭಾಳ. ತಂಗಿಗೆ ಬಾ ಅನ್ನಿ ಜಾತ್ರೆಗೆ ಒಲ್ಲನ್ನ ಅನ್ನಕತ್ತಾಳ. ಅವ್ರ ಮನ್ಯಾಗ ಏನೈತೆ ಅಂತ, ಮತ್ತು ಆ ರಾತ್ರಿಗೆ ಬೇರೆ ಆರಾಮಿಲ್ಲತ್ತ. ಅದಕ್ಕೆ ತಂಗಿ ಕಡೆ ಹೋಗಿ ಅಲ್ಲಿಂದ 2 ದಿನ ನಿಂತು ಭೇಟಿಯಾಗಿ ಬರ್ತಾನೆ. ಭಾಳ ದಿನ ಒಂದು 2-3 ವರ್ಷ ಹೋಗೇ ಇಲ್ಲ ನಾನು. ಅವರು ಭಾಳ ಒದರಾಡತ್ತಾರು. ನೀನು ಬೇಕಾದ್ರೆ ಹೋಗು, ಎಲ್ಲಿ ಪ್ರವಾಸಕ್ಕೆ ಹೋಗಿ ಬರ್ತೀರಿ ನೋಡು, ಎಷ್ಟು ಖರ್ಚು ಆಗ್ತೈತೆ ನೋಡು. ಮತ್ತು ಕ್ಲೋಸರ್ ಅದು ಏನು ನಾನೇ ಹೇಳಿ ಹೆಂಗೆ. ಹಾಂ ಹೇಳಕ್ರಿ ರೀ, ಅದ ರಾಮಾನಂದ ಐತ್ಲಿ ನಿಮ್ಮ ದೋಸ್ತ, ಅವಂದೇ ಹೇಳಕ್ರಿ. ಅಂತ ಯಾವ್ಯಾವ ಊರಿಗೆ ಹೋಗ್ಬೇಕು ಅನ್ನೋದಿನ ವಿಚಾರ ಮಾಡಿಲ್ರಿ. ಒಂದು ನೋಡ್ಬೇಕ್ರಿ, ಒಂದು 4 ದಿನ ಆಗಟ್ಟ ಎಲ್ಲ ಊರಿಗೊಂದು ತಿರ್ಗಾಣಿ ಬರ್ಬೇಕಂತ ಅನ್ಕೊಂಡಿವ್ರಿ. ಹೋಗಿ ಬರ್ರಿ. ಮತ್ತು ಅದ ರಾಮಣ್ಣಗೆ ಹೇಳ್ತಾನೆ ನಾನು, ಅದನ್ನ ಕೇಳಿನ್ನೆ ಕ್ಲೋಸರ್ ಗಾಡಿ ಯಾವ್ದು ಹೇಳಿ. ಯಾಕಂದ್ರೆ ಅವನು ಮತ್ತು ನಮ್ಮ ಮನೆ ನಾವು ಇದ್ದಂಗೆ ಅದಾನ, ಚಲೋತ್ತಾಗಿ ತೊಗೊಂಡು ಹೋಗಿ ಬರ್ತಾನು. ಗಾಡಿ ಬಾಡಿಗೆನೇನು ಭಾಳ ತೊಗೊಳಂಗಿಲ್ಲ. ಕೇಳ್ಕೊಂಡು ನೋಡಿ ಮತ್ತು ಯಾವ ಊರಿಗೆ ಹೋಗ್ತೀರಿ ಮೊದಲು ಊರ ಹೆಸರು ಫಿಕ್ಸ್ ಮಾಡ್ಕೊರಿ. ಆಮೇಲೆ ಏನೈತಿ ಒತ್ತಾಟಿಗೆ ಹೋಗಕ್ರಿ ಹೆಂಗತಿ. ಹ್ಞೂ ಆಯ್ತು ರೀ, ಇವತ್ತು ಕೇಳ್ತೀನಿ ರೀ ನಾ ಅವ್ರಿಗೆ. ಕೇಳಿ ಯಾವ ಊರಿಗೆ ಹೋಗೋದು ಮೊದಲ ವಿಚಾರ ಮಾಡ್ತೀವಿ ರೀ. ವಿಚಾರ ಮಾಡಿ ನಿಮಗೆ ಹೇಳ್ತೀನಿ ರೀ, ಎಷ್ಟು ಖರ್ಚು ಬರ್ತೈತಿ, ಗಾಡಿ ಬಾಡಿಗೆ ಎಷ್ಟು ಆಗ್ತೈತಿ ಎಲ್ಲ ರಾಮಣ್ಣ ಕೇಳಕ್ರಿ. ಕೇಳ್ಕೊಂಡು ನಮಗೆ ಹೇಳಕ್ರಿ. ನಾವು ಅನ್ಕ ಎಲ್ಲ ಸ್ವಲ್ಪ ಇದು ಕರ್ಚಿಕಾಯಿ ಚಕ್ಲಿ ಚೋಡ ಎಲ್ಲ ಮಾಡ್ಕೋತೀವಿ. ಮಾಡ್ಕೊಂಡು ಒಂದಿನ ಹೇಳ್ತೀವಿ. ಅವತ್ತೇನೈತಿ ರಾಮಣ್ಣ ಕರ್ಕೊಂಡು ಹೋಗ್ಬಿಡ್ತೀವಿ ರೀ, ಹೋಗಿ ಬರ್ತೀವಿ. ಆತಳು. ಇವತ್ತು ನಾವು ಗೊಂಜಾಳ ಹಾಕಿ ಬರ್ತಾನೆ. ಮತ್ತು ಅವ್ನ ಮಡಿ ಕಡೆಯಿಂದ ಬರೋದಿನಿ. ಅವ್ನ ಮಡಿಗೆ ಭೇಟಿನೂ ಆಗೋದಿನಿ ನಾನು ಜರ ಅವಂಗೆ. ಹಂಗೆ ಭೇಟಿಯಾಗಿ ಹೇಳಿ ಬರ್ತಾನೆ ಅಣ್ಣ. ಹ್ಞೂ ಆಯ್ತು ರೀ. ಆಯ್ತಳು, ಹೋಗಿ ಬರ್ತಾಳೆ. ನೀನು ಹೋಗಿ ಕೇಳ್ಕೊಂಡು ನಿಮ್ಗೆ ಗೆಳತಿಯರಿಗೆ ಯಾವ ಊರಿಗೆ ಅನ್ನೋದು. ರಾಣಿ, ರಾಣಿ ಬಾರ, ಬಡ ಹೊರಗೆ ಬಾ ಇಲ್ಲಿ. ಹಾಂ ಏನಂತಕ್ಕ, ಬನ್ನಿ ಒಳಗರ ಬಾ. ನೀನು ಒಳಗೇನು ಮಾಡ್ತಿ, ಬಾರ ಯವ್ವ ಹೊರಗೆ ಬಾ ಇಲ್ಲಿ. ತಟ್ಟು ಕಾವು ಕುದಿಸ್ತೈತಿ, ಒಳಗೇನು ಕುಂಡಿರ್ತಿ ಏನೋ ಯವ್ವ ನೀ. ಹಾಂ ಬನ್ನಿ ತಡಿಯಾ. ಏನ ಶಂತಕ್ಕ ಹಿಂಗೆ ಒಳಗೆ ಬಂದ್ರೆ ಮಾತಾಡು ಬಾಲ. ಹಂಗೆ ಯಾಕೆ ಬರೀ ಬರ್ತಿ ಹೊರಗೆ ನಿಂತು ಒದರ್ತಿ ಅಕ್ಕ. ನಮ್ಮ ಮನೆ ಒಳಗೆ ಬರಂಗಿಲ್ಲ ಹೆಂಗೇನು ನೀನು? ಅಯ್ಯ, ನಮ್ಮ ಅಣ್ಣನ ಮನೆಗೆ ನಾ ಬರಾಕ್ ನಿನಗೆ ಕೇಳ್ಬೇಕಾನ? ಹಂಗೇನಿಲ್ಲ, ಒಟ್ಟು ಕಾವು ಕುದಿಸ್ತೈತಿ ಯವ್ವ ಒಳಗೆ. ಅದಕ್ಕೆ ಹೊರಗೆ ಇಲ್ಲಿ ನಿಮ್ಮ ಮನೆ ಆಜು ಗಿಡಗಳೆಲ್ಲ ಅದಾವಲ್ಲ, ತಂಪೈತೆ ಹೊರಗೆ. ಅದಕ್ಕೆ ಹೊರಗೆ ಬಾ ಆತನಿ ನಿನಗೆ ನಾ. ಹೌದಾ, ಆಯ್ತು ಬಾ. ಇಲ್ಲೇರು ಬಾಜೂರು ಕುಂಡ್ರಕ್ಕೆ ಬಾ ಒಳಗೆ. ಇಲ್ಲೇ ಕುಂಡ್ರು ಬಾ. ಆಯ್ತಾಯ್ತು ಹೇಳು. ಏನಾಯ್ತು, ಇಟ್ಟ ಕೌನ್ಸ್ರಲ್ಲಿ ಹೆಂಗೆ ಅನ್ನೋ ಫೋನ್ರ ಹಚ್ಚಬೇಕಿಲ್ಲ. ಇಟ್ಟ ಕೌನ್ಸ್ರಲ್ಲಿ ಬಂದು ಏನಾರ ಆತು ಒಮ್ಮೆ. ಮತ್ತು ಫೋನ್ ಹಚ್ತಾನಂದೀವಿ, ನಾನು ಬುತ್ತಿ ಕಟ್ಕೊಳಕತ್ತೀನಿ ಅವಸರಲ್ಲೇ. ಮತ್ತು ದಗದಕ್ಕೆ ತಡ ಆತೇನಂತ ಹೇಳಿ ನೀನು ಫೋನ್ ಭೀ ಹಚ್ಚಿಲ್ಲ. ಒಮ್ಮೆ ಮನೆಗೆ ಬಂದ್ಲಿ ಹೆಂಗೇನ? ಅಯ್ಯೋ ಏನಿಲ್ಲಳ, ಅದನ್ನು ಹೇಳ್ತನು. ಅದ ನಿಮ್ಮ ಅಣ್ಣ ಏನನ್ನಕತ್ತಾರು, ಒಟ್ಟು ಒಂದು ಕೆಲಸ ಮಾಡು. ಒಟ್ಟು ಒಬ್ಬೊಬ್ರಿಗೆ ಹೇಳೋದು ಬೇಡ. ಕವಿಗೆ ಸವಿಗೆ ಮತ್ತು ಈಕಿಗೆ ಜಯವ್ಗ ಪಾತವ್ಗ ಎಲ್ಲರಿಗೆ ಫೋನ್ ಹಚ್ತಾನು. ಅವ್ರಿಗೆಲ್ಲ ಇಲ್ಲೇ ಮನೆಗೆ ಕರೆಸ್ತಾನೆ. ಮತ್ತು ಟ್ರಿಪ್ ಬೇರೆ ಹೋಗೋಣ ಅಂದಿದ್ದೀವಲ್ಲ, ಅದ್ರ ಪ್ಲ್ಯಾನ್ ಮಾಡ್ನು. ಮತ್ತು ಕಸಾಕ ಎಲ್ಲ ಹೋಗೋದು ಬೇಡ ಅಂದ್ರೆ ನಿಮ್ಮ ಅಣ್ಣ ಎದಕ್ಕೆ ಅಂದಾರ ಅನ್ನೋದು ಎಲ್ಲರಿಗೆ ಹೇಳ್ತಾನೆ. ನನಗೆ ಮೊದಲು ಫೋನ್ ಹಚ್ತಾನೆ ತಡಿಯೋರು ಎಲ್ಲರಿಗೆ. ಹೌದು ನೋಡುವ, ಏನೇನೋ ಒಟ್ಟು ನನಗೇನು ತಿಳಿವಲ್ತು. ಅವ್ರಿಗೆ ಒಬ್ಬೊಬ್ರಿಗೆ ಹಚ್ಕೋತೆ ಹೇಳ್ಕೋತ ಎಲ್ಕೊಂಡಿರ್ತಿ. ಒಮ್ಮೆ ಎಲ್ಲರಿಗೆ ಹೇಳಕ್ಕೆ ಹಚ್. ಮತ್ತು ಅವು ಹುಚ್ಚಬೇಲೆಗಳು ಎಲ್ಲ ತಯಾರಾಗಿ ಕೂತಿಗಿದ್ದಾವೆ ಕಸಕ್ಕೆ ಹೋಗಕ್ಕೆ. ನಾನು ಈಗ ಬುತ್ತಿ ಕಟ್ಕೊಳಕತ್ತಿದ್ದು ನೋಡು, ಹಂಗಾಗಬಾರ್ದು.
ಹಸ್ನ ತಡಿ. ಹಲೋ ಹಲೋ ಕವಿ, ಇಲ್ಲಿ ರಾಣಿ ಮನೆ ಕಡೆ ಬಾರ, ಕಸಕ್ಕೆ ಹೋಗೋದು ಕ್ಯಾನ್ಸಲ್ ಆಗೈತಿ. ರಾಣಿ ಮನೆ ಕಡೆ ಬಾ, ಬುತ್ತೇದೇನು ಕಟ್ಕೊಳಕ್ಕೆ ಹೋಗ್ಬಾರ್ದು ನೋಡು. ಪಟ್ನ ಬಾ, ಒಂದು ವಿಷಯ ಹೇಳೋದೈತಿ. ಆ ಟ್ರಿಪ್ ಹೋಗೋದ್ರ ಬಗ್ಗೆ ಮಾತಾಡೋದೈತಿ ಬಾ. ಇನ್ನು ಸವಿಗೆ ಫೋನ್ ಹಚ್ತೀನಿ ತಡಿ. ಸವಿಗೆ ಹೇಳ್ತಾನೆ, ಪಾತಕಗೆ ಮತ್ತು ಜಯಾಕ ಕರ್ಕೊಂಬಾತ, ಎಲ್ಲ ಆಕಿನ ಆಜು ಬಾಜು ಅಲ್ಲೇ ಅದಾರಲ್ಲ, ಅವ್ರಿಬ್ಬರಿಗೆ ಅಲ್ಲೇ ಹೇಳಿಬಿಡ್ತಾನೆ. ಹಂಗೆ ಮಾಡಿ ಸಂತಕ್ಕೆ. ಹಲೋ ಏ ಸವಿ, ಎಲ್ಲಿದೀಯಾ? ಹೌದಾ, ತಯಾರಾಕಕತ್ತಿ? ಬ್ಯಾಡ ಬಾರ, ಹೇಳ್ತಾನೆ ನಿನಗೆ. ಕಸಕ್ಕೆ ಹೋಗೋದು ಕ್ಯಾನ್ಸಲ್ ಆಗೈತಿ. ನಮ್ಮ ಮನೆಯವ್ರೇನು ಈಗೇನು ಬ್ಯಾಡ ಅಂದಾರ. ಅದಕ್ಕೆ ಇಲ್ಲಿ ರಾಣಿ ಮನೆ ಕಡೆ ಬಾ, ಒಂದು ಇದು ಹೇಳೋದೈತಿ ವಿಷಯ, ಮತ್ತು ಟ್ರಿಪ್ ಹೋಗೋದ್ರ ಬಗ್ಗೆ ಮಾತಾಡೋದೈತಿ. ಅದಕ್ಕೆ ಕವಿಗೆ ಮತ್ತು ಈಕಿಗೆ ಕರ್ಕೊಂಬ. ಯಾರಕ್ಕಿ ಹೆಸರು ಬರ್ತಾನೆ, ಪಾತ ಹೋಗೋದು ಕರ್ಕೊಂಬ, ಅಲ್ಲೇ ಇರ್ತಾರಲ್ಲ ಎಲ್ಲರೂ. ಹೇಳಿ ಫೋನ್ ಹಚ್ಚಿ ಕರ್ಕೊಂಬರ ಸವಿಗೆದು. ನಾನು ಈಗ ಹೇಳೇನಿ, ನೀನು ಕರ್ಕೊಂಬ ಒಟ್ಟು ಅವ್ರನ್ನ. ಪಾಟ್ನ ಬರ್ಬೇಕು ನೋಡು, ಟ್ರಿಪ್ ಹೋಗೋದ್ರ ಬಗ್ಗೆ ಮಾತಾಡೋದೈತಿ ಬಾ. ಹಿಂಗ್ಯಾಕೆ ಒಮ್ಮೆ ಕಸಕರ ಹೋಗು ನಂದಿದ್ದು ಒತ್ತಾಟಿಗೆ, ಮತ್ತೆಲ್ಲ ಮುಗಿಸಿ ಟ್ರಿಪ್ ಹೋಗು ನಂದಿದ್ದು. ಹಿಂಗ್ಯಾಕೆ ಒಮ್ಮೆ ಏನಾತ್ ನಿನಗೆ? ಒಮ್ಮೆ ಟ್ರಿಪ್ ಎಬ್ಸಿದ್ಲೆ? ಏನು ಮಾಡ್ತಿ ಬಿಡವ್ವ, ನಿಮ್ಮ ಅಣ್ಣನ ಒಮ್ಮೆ ಒಂದು ತಾಸು ಇರ್ತಾರ್ಲಕ್ಕವ್ವ. ಒಮ್ಮೆ ಹಂಗತ್ತಾರ. ಈಗೆಲ್ಲ ಬಿಟ್ಟು ಹೋಗಾರಿದ್ರೆ ಹೋಗಿ ಬರ್ರಿ ಟ್ರಿಪ್ಪಿಗೆ ಅಂದ್ರೆ. ಅದಕ್ಕೆ ಮತ್ತೆ ನಾ ಅವಸರ್ಲೆ ಬನ್ನಿ ಅವ್ರನ್ನ ಕಳಿಸಿರುಪ್ಲೆ. ಪಟ್ನ ಎಲ್ಲಿ ಮತ್ತೆ ನೀವು ಬುತ್ತಿ ಕಟ್ಕೊಂಡು ಎಲ್ಲರೂ ಹೊಲ ಕಡೆ ಬಂದಿದ್ದೀರಿ ಅಂತ ಹೇಳಿ, ಅದಕ್ಕೆ ಪಟ್ನ ಬಂದುಬಿಟ್ನೆ ನಿನ್ನ ಮನೆಗೆ. ಹೌದು, ಅಂಥದ್ದೇನಾಯ್ತು? ಏನಂದ್ರೆ ಅಣ್ಣ ಬಂದ್ರ ನೋಡಿ ಇವರು ಎಲ್ಲರೂ. ಹಿಂಗ್ಯಾಕೆ ಶಾಂತಕ್ಕೆ ಹಿಂಗ್ಯಾಕೆ ಹವು ಹಾರಿದ್ರತ್ಲೆ ಕರೆದು ಒಮ್ಮೆ ಕಸಕರ ಬಾ ಅಂದು ಬುತ್ತಿ ಕಟ್ಕೊಳಕತ್ತೀವಿ ಎಲ್ಲ ಒಮ್ಮೆ ಹೇಳಿಬಿಟ್ವ. ನಾನು ಎಲ್ಲ ಬಡಾರಿಲ್ಲ ಇವರೆಲ್ಲರಿಗೆ ಫೋನ್ ಹಚ್ಚಿ ಕಸಕ್ಕೆ ಹೋಗೋದು ಕ್ಯಾನ್ಸಲ್ ಆಗೈತೆ, ಮತ್ತು ರಾಣಿ ಮನೆ ಕಡೆ ಬಾ ಅಂದಾಳು ಶಾಂತಕತ್ತೇಳಿ. ಅವ್ರನ್ನೂ ಎಲ್ಲರೂ ಬೆನ್ನು ಹಚ್ಕೊಂಡು ಕರ್ಕೊಂಡು ಬಂದು ನೋಡಿ. ಏನಾಯ್ತು ಒಮ್ಮೆ? ಏನಂದ್ರೆ ಅಣ್ಣ ಒಮ್ಮೆ ಯಾಕೆ ಬೇಡ ಅಂದರು? ಹೇಳ್ತಾನೆ ಕೂತಾರ ಕುಂಡ್ರಿ ಒಂದಿಟ್ಟು. ಕುಂಡ್ರಿ ಎಲ್ಲರೂ ಅನ್ಕ ಚಾ ಮಾಡ್ಕೊಂಬರ್ತೀನಿ, ಕುಂಡ್ರಿ ಮಾತಾಡ್ನು ಚಾ ಮಾಡ್ಕೋತ ನಂದು ತಲೆ ಸೇರಿ ಇಲ್ಲಿ ನೋಡಿ. ಈಗ ಏನು ಒಮ್ಮೆ ಏನಂದಳು ನನಗೂ ಏನೋ ನೆಟ್ಟಿಗೆ ಹೇಳಿಲ್ಲ. ಎಲ್ಲರೂ ಬರಲಿ ಒಮ್ಮೆ ಹೇಳ್ಕೊತ್ಕೊಂಡಿರ್ತ ಅಂದಳು. ಒಮ್ಮೊಬ್ರಿಗೆ ಹೇಳಂಗಿಲ್ಲ ಅಂದಳು. ಅದಕ್ಕೆ ನಾನು ಸುಮ್ಕೋತೇನೆ ನೋಡುವ. ಚಾ ಮಾಡ್ಕೊಂಬರ್ತೀನಿ, ಚಾ ಕುಡ್ಕೋತ ಮಾತಾಡ್ನು ಕುಂಡ್ರಿ. ಶಾಂತಕ್ಕ, ನೀ ಇಲ್ಲದ ಬಡಿವಾರ ಮಾಡಬೇಡ, ಏನು ಭಾಳ ಬಡಿವಾರ ಮಾಡಬೇಡ. ನೀ ಏನಾಯ್ತು ಹೇಳು? ನಾವು ಬುತ್ತಿ ಕಟ್ಟಿಟ್ಟಿವೇನು? ಕಟ್ಟಿಟ್ಟಾರ ಎಲ್ಲಾನು ಹಂಗೆ ಬಿಟ್ಟು ಓಡಿ ಬಂದೀವಿ. ಏನಾತೇನೋ ಅಣ್ಣ ಒಮ್ಮೆ ಯಾಕೆ ಬ್ಯಾಡ ಅಂದ್ರಿ ಅವ್ವ? ನೀನು ಬೇರೆ ಭಾಳ ತಡ ಮಾಡಿ ಹೋಗಿವಿ, ಅದಕ್ಕೇನು ಅಣ್ಣ ಬ್ಯಾಡ ಅಂದ್ರೆ ಏನಾಯ್ತು ಒಮ್ಮೆ ಶಾಂತಕ್ಕಗೆ ಏನರ ಅಂದ್ರೆ ಅಂತ ಹೇಳಿ ನಾವೆಲ್ಲ ಕಬರ್ ಹಾರಿ ಬಂದೀವ. ನೀನು ನಾಟಕ ಮಾಡಬೇಡ, ಏನಾಯ್ತು ಹೇಳು? ಅಯ್ಯ, ಏನು ದಿಮಾಕ್ ಬಡಿವಾರ ಬಿಡ. ಅವರೇ ಏನು ಅಂತಿಲ್ಲ, ನನಗರ ಏನತ್ತಾರ ನಿಮಗರ ಏನತ್ತಾರ. ನಿಮಗೆಂದು ಜನ್ಮದಾಗ ಇನ್ನೊಬ್ರು ಹೆಣ್ಮಕ್ಳು ಏನು ಅನ್ನಲ್ಲ ಅವ್ರು ಏನಂದ್ರು, ಈಗ ಶೇಂಗಾ ಏನೈತಿ ನಿನ್ನ ಏನು ಮಾಡ್ಯಾರು, ಸಂಜೆಗೆ ಬರಾಗ ಒಂದಿಟ್ಟು ಕಿತ್ಕೊಂಬರ್ಬೇಕಂತ ಕಿತ್ತಾರ. ಇನ್ನೂ ಏನವು ಹಸಿವು ಅದಾವ, ಇನ್ನೂ ಎಳಕದ ಒಳಗೆ ಒಂದೊಂದು ಶೇಂಗಾ. ಮತ್ತು ಅವ್ರು ಏನಂತಾರ, ಇನ್ನೂ ಶೇಂಗಾ ಪೂರ ಬಿರ್ಸಾಕ ಒಂದು 15 ದಿನ ಬೇಕತ್ತ. ಮತ್ತು ಸುಮ್ಮ ಈಗ ಕೀಳೋದು ಬ್ಯಾಡ ಅಂದ್ರೆ, ಮತ್ತು ಕಬ್ಬಿನ ಇದುವರ ಹಚ್ಚುನ ಅಂದ್ರೆ ಮತ್ತು ಅದೇನಂದ್ರೆ ಒಂದು 15-20 ದಿನ ಮುಂದೆ ಹೋಗ್ಲಿಕ್ಕದ. ಯಾಕಂದ್ರೆ ಈಗ ಪ್ಯಾಟ್ಯಾಗ ಭಾಳ ಧಾರಣಿ ಜಾಸ್ತಿ ಐತತ್ತ. ಮತ್ತೊಂದು ಧಾರಣಿ ಇಳಿದ್ಮೇಲೆ ಕಬ್ಬ ಹಚ್ಚುನು ಅಂತಂದ್ರೆ ಮತ್ತು ಎರಡು ಕೆಲಸ ಇಲ್ಲಲ್ಲ. ಮತ್ತು ಈಗ ಗೊಂಜಾಳ್ರ ಹಾಕೋಣನ್ರಿ ಏನನ್ನ ಗೊಂಜಾಳಾಗ ಏನೈತಿ ಈಗ ಇದು ಎತ್ಕೊಳ್ಳಿನ ಹಾಕಿಬಿಡ್ತಾರತ್ತ. ಅವ್ರ ಅಲ್ಲಿ ಗಳೆ ಹೊಡೆದ ಹಾಕ್ತಾರತ್ತ. ಒಂದು ಆಳು ತೊಗೊಂಡ ಹಾಕ್ತ ನಾನು. ಅದಕ್ಕೆ ನೀವೇನು ಬರಕ್ಕೆ ಹೋಗ್ಬೇಡ್ರಿ, ಸುಮ್ಮ ಇದಕ್ಕೆ ತ್ರಾಸ ತೊಗೋತೀನಿ, ನಿನಗೂ ಏನು ಬರೋಬ್ಬರಿ ಆರಾಮಿಲ್ಲ. ಅದಕ್ಕೆ ಬ್ಯಾಡ, ಆರಾಮ ಮಾಡು ನೀನು. ಮತ್ತು ಅವ್ರಿಗೆ ಬ್ಯಾಡ ಅಂತ ಹೇಳಿಬಿಡು. ಸುಮ್ಮ ಈಗ ಗೊಂಜಾಳ ಇವತ್ತೊಂದು ದಿನದಾಗ ಮುಗಿತೈತಿ. ಮತ್ತು ಶೇಂಗಾ ಮತ್ತು ಕಬ್ಬ ಏನೈತಿ ಒಂದು 15 ದಿನ ಹೋಗಲಿ ಮಾಡಕ್ಕೆ ಬರ್ತೈತಿ ಅಂತಂದ್ರೆ. ನೀ ಬೇಕಾದ್ರೆ ತವ್ರ ಮನೆಗೆ ಹೋಗಿ ಬಾ, ಅತ್ತಿ ಕಡೆ ಒಂದು 4 ದಿನ ಹುಡುಗರು ಹೋಗ್ಯಾವು, ನೀನು ಹೋಗ್ಬಾ ಒಂದು 15 ದಿನ ಅಂತಂದ್ರು. ನಾ ಏನು ವಿಚಾರ ಮಾಡಿನಿ, ಸುಮ್ಮ ಅಲ್ಲಿ ಏನೋ ವರ್ಷ ಹೋಗೋದಿರತೈತೆ. ಹುಡುಗರು ಹೆಂಗೆ ಹೋಗ್ಯಾವ, ನಮ್ಮ ತಂಗಿ ಬಂದಾಳ ಜಾತ್ರೆಗೆ ನಮ್ಮ ತವ್ರ ಮನ್ಯಾಗ, ಅದಕ್ಕೆ ನಡಿತೈತಿ. ಮತ್ತು ಇಲ್ಲಿ ಜಾತ್ರೆ ಬಿಟ್ಟು ಹೋಗೋಕ್ಕೂ ಆಗಂಗಿಲ್ಲ. ಅದಕ್ಕೆ ಮತ್ತು ಈಗ ಹೆಂಗಾದರೂ ಹೊಲ್ದನ ಕೆಲಸನೂ ಇಲ್ಲ 15 ದಿನ. ಅದಕ್ಕೆ ನಾವೆಲ್ಲ ಗೆಳತಿಯರು ಕೂಡಿ ಒಂದು 4 ದಿನ ಎಲ್ರ ದೇವ್ರಿಗೆ ಹೋಗಿ ಬರ್ತೀರಿ ಟೂರಿಗೆ ತಂದಿನ ಇವ್ರು ಮುಂದೆ. ಆಯ್ತಾಳ, ಹಂಗಾರ ಹೋಗಿ ಬರೋಕ್ಕಿದ್ರು ಹೋಗಿ ಬರೋಗು. ಮತ್ತು ನಿಮ್ಮ ಗೆಳತಿಯರಿಗೆ ಕೇಳು, ಮತ್ತು ಎಲ್ಲೆಲ್ಲಿ ಹೋಗಿ ಬರ್ತೀರಿ ಹೇಳ್ರಿ. ಮತ್ತು ರಾಮಾನಂದ ಗಾಡಿ ಹೇಳ್ತಾನೆ, ಅವ್ನು ಚಲೋ ನಮ್ಮವ ಇದ್ದಂಗೆ ಅದಾನ, ಕ್ಲೋಸರ್ ಹೇಳಕ್ಕೆ ಬರ್ತೈತಿ. ಚಲೋ ನಿಮ್ಮೆಲ್ಲರೂ ಚಲೋ ತಂಗೆ ಕರ್ಕೊಂಡು ಹೋಗಿ ಚಲೋ ತಂಗೆ ಕರ್ಕೊಂಡು ಬರ್ತಾನ ಅಂತಂದ್ರಿ ಇವರು. ಮತ್ತು ಹೆಂಗೈತಿರಿ? ಅದಕ್ಕೆ ನಾನು ನಿಮಗೆ ಪಟ್ನ ಕೇಳಕ್ಕೆ ಬನ್ನಿ. ಮತ್ತು ಎಲ್ಲರೂ ನೀವು ಬುತ್ತಿ ಕಟ್ಕೊಂಡು ಹೊಲ್ದಾಗ ಬಂದಿದ್ದೀರಂತ ಹೇಳಿ ನಾವು ಸರಿಲೆ ಕೇಳಕ್ಕೆ ಬನ್ನಿವ. ಯಾವುದೇ ಊರಿಗೆ ಹೋಗೋದು ಏನೇನು ಮುಂದಿಂದೆಲ್ಲ ವಿಚಾರ ಮಾಡೋಣಲ್ಲ. ಮತ್ತು ಕಸ ಅಂತೂ ಇಲ್ಲ, ಮತ್ತು ಎಲ್ಲರದು ಕೆಲಸ ಏನೂ ಇಲ್ಲ, ನೀವು ಹೇಳ್ದಂಗೆ ಹೋಗಿ ಬರ್ನು ಅಂತ ನಂದು. ಓ ಇಷ್ಟನಾ? ನಾನು ತುಂಬ ಹೆದರಿಬಿಟ್ಟಿದ್ದೆ. ನಿಮ್ಮದಕ್ಕೆ ತುಂಬ ಎದುರಿಸ್ತೀರ ನೀವು ಶಾಂತಕ್ಕ ಅವ್ರ. ಅಂಜಾಕೆ ಏನೈತಿ ಬಿಡಪ್ಪ ಆತವ. ಆತು ಬಿಡಂಗಾರ ಚಲೋ ಆತ. ಯಾವ ಊರಿಗೆ ಹೋಗುನು ಹೇಳ್ರಿ. ಮತ್ತು ಕಸ ಅಂತೂ ಎಲ್ಲ ಕ್ಯಾನ್ಸಲ್ ಆತ. ಮತ್ತು ಈಗ ಹೆಂಗೆ ಮಾಡೋದು? ಯಾವ ಊರಿಗೆ ಹೇಳೋದು? ನಿಮ್ಗೆ ಯಾರ್ಯಾರ ತಲೆ ಯಾವ ದೇವ್ರಿಗೆ ಹೋಗಿ ಬರೋದೈತಿ ಹೇಳ್ರಿ. ಒಟ್ಟು ಎಲ್ಲರೂ ಒಂದೊಂದು 4 ದಿನ ಹೋಗಿರ್ತೀವಿ. ಎಲ್ಲರ ಮನಸ್ಸಿನಾಗ ಯಾವ ದೇವ್ರಿಗೆ ಹೋಗಿ ಬರೋದೈತಿ ಎಲ್ಲ ದೇವ್ರಿಗೆ ಹೋಗಿ ಬಂದ್ರೆ ಆತ ಕಡೆ.
ನನಗೇನೈತಿ ಸೌದತ್ತಿ ಎಲ್ಲಾಮ್ಗೆ ಹೋಗಿ ಬರೋದೈತಿ, ಯಾಕಂದ್ರೆ ಹತ್ತನೇದಿಂದ ಮೊದಲ ಸನೇನ ಆಗ್ತೈತೆ ಇಲ್ಲಿ ಹತ್ನಿಗೆ. ಅದಕ್ಕೆ ಒಟ್ಟು ಸೌದತ್ತಿ ಭಾಳ ದಿನ ಆತು ಹೋಗೇ ಇಲ್ಲ, ಹೋಗಿ ಬರ್ಬೇಕು ಅನ್ನೋದೈತಿ ನೋಡುವ. ನನಗೆ ಸೌದತ್ತಿಗೆ ಹೋಗಿ ಬರೋದೈತಿ. ನಿಮಗೆ ಯಾರ್ಯಾರು ಎಲ್ಲೆಲ್ಲಿ ಐತಿ ಹೇಳ್ರಿ. ನನಗೆ ಒಟ್ಟು ಶ್ರವಣ ಬೆಳಗೊಳಕ್ಕೆ ಹೋಗಿ ಬರ್ಬೇಕು ಅನ್ನೋದೈತೆ. ಶ್ರವಣ ಬೆಳಗೊಳಕ್ಕೆ ಭಾಳ ಆಸೆ ಐತಿ, ಅದ ಮೊದ್ಲಿಂದ ಆಸೆ ಐತೆ, ಹೋಗೇ ಇಲ್ಲ. ಬರೀ ಎಲ್ಲರೂ ಹೇಳೋದ ಕೇಳ್ತಾನೆ, ಮತ್ತು ಮೆಟ್ಲ ಏರು ಭಾಳ ಐತೆ, ಒಮ್ಮೆರು ಹೋಗಿ ಬರ್ಬೇಕು ಅನ್ನೋದೈತೆ. ಮತ್ತು ಏನತ್ತಾರ ಅದು ವಿಡಿಯೋದಾಗ ನೋಡೋದು ಬರೀ ಮಂದಿ ಹೇಳೋದು ಕೇಳೋದಾಗೈತಿ. ನನಗೆ ಅಲ್ಲಿ ಹೋಗಿ ಬರ್ಬೇಕು ಅನ್ನೋದೈತಿ ನೋಡುವ. ನನಗೆ ನಗಬೇಡ್ರಿವ ನೀವ, ನನಗೆ ನಗಿ ತಡಿವಲ್ ತಡಿ. ನನಗೆ ಇದು ವಿಧಾನಸೌಧಕ್ಕೆ ನೋಡಿ ಬರ್ಬೇಕು ಅನ್ನೋದೈತಿ. ಕಣ್ಣಾಲೆ ನೋಡ್ಬೇಕು, ಎಲ್ಲ ವಿಡಿಯೋದಾಗ ವಾರ್ತಾದಾಗ ಎಲ್ಲ ನೋಡ್ತೀವಲ್ಲ, ಅದಕ್ಕೆ ಅಲ್ಲೇ ಒಮ್ಮೆ ಕಣ್ಣು ಮುಂದೆ ಕಾಣುವಂಗೆ ನೋಡ್ಬೇಕು ಅನ್ನೋದೈತಿ ನೋಡುವ. ದೇವ್ರಿಗೆ ಎಲ್ಲ ದೇವ್ರಿಗೆ ನಾವು ಹೋಗಿ ಬಂದೀನಿ, ಇನ್ನು ಯಾವುದು ಹೋಗಿ ಬರೋದಿಲ್ಲ. ಅದ್ರ ಸಲುವಾಗಿ ಮತ್ತು ವಿಧಾನಸೌಧಕ್ಕೆ ಹೋಗಿ ಬರ್ಬೇಕು ಅನ್ನೋದೈತಿ. ಅದ ಒಂದು ನೋಡಿ ನಂಗೆ ದೊಡ್ಡ ಆಸೆ. ಹೌದು ಬಿಡು, ಬಾ ಜಬರ್ದಸ್ತ್ ಆಸೆನೂ ಹಿಡಿದೀನಿ. ನಮ್ಮನಂತಾರ ಏನ್ ಕರ್ಕೋತಾರ ಅಲ್ಲಿ? ಏನ್ ಬಿಡ, ದುಡ್ಡು ಕೊಟ್ರ ದುನಿಯಾನ ಐತಿ. ಅದಂತೂ ಖರೆ ನೋಡ, ಅದು ಖರೆ ನೋಡು ಸವಿ, ದುಡ್ಡು ಕೊಟ್ರೆ ದುನಿಯಾನ ಐತಿ, ಬೇಕಾದಾರು ಕರ್ಕೋತಾರ. ನಾ ಯಾಕೆ ನಮ್ಮ ಅಪ್ಪ ಕರ್ಕೋವಲ್ಲನ ವಿಧಾನಸೌಧ ಒಳಗೆ? ಆಯ್ತು ಬಿಡು ಪತಾಕ, ನಿನಗೆ ಎಲ್ಲಿ ಹೋಗೋದೈತೆ? ನಮ್ದಕ್ಕೆ ಎಲ್ಲ ನೋಡಿ ಆಗಿದೆ, ಏನು ನೋಡುವಂಥದ್ದು ಏನೂ ಇಲ್ಲ. ನಿಮ್ಮ ಜೊತೆ ಬರ್ತೇನೆ ನಾನು ಅಷ್ಟೇ. ಹೌದು, ಮತ್ತು ನಿನಗೆ ಕವಿ ನೀ ಎಲ್ಲಿ ಹೋಗಿರ್ಬೇಕು ಅನ್ಕೊಂಡು? ನಂದೇನಿಲ್ಲ, ನನಗೂ ಸೌದತ್ತಿ ಎಲ್ಲಮ್ಗೂ ಹೋಗಿ ಬರ್ಬೇಕು ಅನ್ನೋದೈತೆ. ಮತ್ತು ಶಾಂತಕ್ಕೂ ಅದ ಆಸೆ ಐತಿ, ನನಗೂ ಅದ ಆಸೆ ಐತಿ ನೋಡುವ, ಸೌದತ್ತಿಗೆ ಹೋಗಿ ಬರ್ಬೇಕು ಅನ್ನೋದೈತಿ. ಹೌದು, ನನಗೂ ಇದಕ್ಕೆ ಹೋಗಿ ಬರ್ಬೇಕು ಅನ್ನೋದೈತಿ. ನನಗೆ ಶ್ರವಣ ಬೆಳಗೊಳ ಅಂದಳ ರಾಣಿ, ನಾನು ಅಲ್ಲೇ ಭಾಳ ಆಸೆ ಐತಿ. ನನಗೂ ನಮ್ಮ ಹುಡುಗರೆಲ್ಲ ತೋರಿಸಿರ್ತಾವ, ಭಾಳ ಬರೀ ಐತಿ ಮಮ್ಮಿ, ಭಾಳ ಬರೀ ಐತಿ ಮಮ್ಮಿ ಅಂತ. ನನಗೂ ಅಲ್ಲೇ ಹೋಗಿ ಬರ್ಬೇಕು ಅನ್ನೋದೈತಿ. ನಾನು ಒಮ್ಮೆ ರಾಣಿ ಮುಂದೆ ಮಾತಾಡಿದ್ನಿ, ಒಮ್ಮೆ ಹೋಗಿ ಬರ್ನು ರೀ ಎಲ್ಲರೂ ಶ್ರವಣ ಬೆಳಗೊಳಕತ್ತೆ. ಮತ್ತು ಹೆಂಗಾರು 4 ದಿನ ಹೊಂಟಿಲ್ಲ. ಈಗ ಯಾರ್ಯಾರ ಸೌದತ್ತಿ ಎಲ್ಲಮ್ಮ, ಶ್ರವಣ ಬೆಳಗೊಳ, ವಿಧಾನಸೌಧ ಆಯ್ತಲ್ಲ. ಮತ್ತು ಇಷ್ಟೆಲ್ಲ ಹೋಗಿ ಬಂದು ಬಿಡಕ್ಕೆ ಬರ್ತೈತಿ. ಇಷ್ಟೆಲ್ಲ ಅಂದ್ರೂ 3-4 ಕಡೆ ತಿರುಗಾಡ್ದಂದ್ರೂ 4 ದಿನ ಹೋಗೇ ಬಿಡ್ತೈತೆ. ಮತ್ತು ಇಷ್ಟು ಫೈನಲ್ ಮಾಡಿಬಿಡೋಣ ನೋಡಿ ಶಾಂತಕ್ಕ. ನೋಡು, ಮತ್ತು ಇಷ್ಟದಾವ ನಿಮ್ಮ ಮಾಲಕ್ರಿಗೆ ಹೇಳ, ಅಣ್ಣರಿಗೆ ರಾಮಣ್ಣಗ ಕೇಳ, ಹೆಂಗೆ ಎಕಡೆದು ಹೋಗೋದು, ಯಾವುದು ಎಕಡೆ ಫಸ್ಟ್ ಹೋಗೋದು ಹೆಂಗೆ ಅನ್ನೋದು ಏನೋ ಮಾತಾಡ. ಮತ್ತು ಗಾಡಿ ಬಾಡಿಗೆ ಎಟ್ಟೆಟ್ಟು ಕೇಳು, ಎಲ್ಲರೂ ಗಾಡಿ ಬಾಡಿಗೆ ಹಂಚ್ಕೊಳಕ್ಕೆ ಬರ್ತೈತಿ. ಮತ್ತು ಚೋಡಾ ಚುರುಮುರಿ ಎಲ್ಲ ಒಮ್ಮೆ ಬಡ ಬಡ ಮಾಡ್ಕೊಳ್ಳೋನು. ಫಸ್ಟ್ ಗಾಡಿ ಬಾಡಿಗೆ ಕೇಳ, ಪಡಕ್ನ ಗಾಡಿ ಬಾಡಿಗೆ ಕೊಡು, ರಾಮಣ್ಣ ಕೊಟ್ಟ ಫಿಕ್ಸ್ ಮಾಡಿಬಿಡುನು. ಫಿಕ್ಸ್ ಮಾಡಿಬಿಟ್ಟ ಇವತ್ತಿನ ಹಿಡ್ದ ನೋಡು ಆ ಚಾಲು ನೋಡು, ಚೋಡಾ ಚುರುಮುರಿ ಎಲ್ಲ ಮಾಡಕ್ಕೆ ಚಾಲು ಮಾಡೋನು. ಹಾಂ, ಅದ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಇಟ್ಟು ಕಡೆ ಹೋಗೋದೈತೆ. ಮತ್ತು ರಾಮಣ್ಣಗೆ ಫೋನ್ ಹಚ್ಚಿ ಕೇಳ್ತಾರೆ ಎಷ್ಟು ಆಗ್ತೈತಿ ಏನನ್ನೋದ ಕೇಳಿ ಹೇಳ್ತಾರೆ. ಎಲ್ಲರಿಗೆ ಎಟ್ಟೆಟ್ಟು ಬರ್ತೈತಿ ನೋಡಿ ಪಾಲ ಹಚ್ಕೊಂಡು ಫಸ್ಟ್ ಗಾಡಿ ಬಾಡಿಗೆ ಕೊಟ್ಟು ಮುಗಿಸ್ಬಿಡುನು, ಗಾಡಿ ಫಿಕ್ಸ್ ಮಾಡ್ಕೊಂಡ್ಬಿಡುನು. ಮತ್ತೇನೈತಿ ಆಯ್ತಾರ ಸಾಂತಿ ಇವತ್ತು 15 ಆಯ್ತಾರ ಪ್ಯಾಟಿಗೆ ಹೋಗುನು. ಪ್ಯಾಟಿಗೆ ಹೋಗಿ ಚುರುಮುರಿ ಚೋಡಾ ಚಕ್ಲಿಗೆ ಏನೇನು ಬೇಕಾಗ್ತೈತಿ ಎಲ್ಲ ತೊಗೊಂಬಂದ್ಬಿಡುನು. ಬಡ ಬಡ ಸಂತಿ ಎಲ್ಲ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಿ. ಹೆಂಗೈತಿರಿ, ಬಡ ಬಡ ಸಂತಿ ಮಾಡ್ಕೊಂಡು ಚಕ್ಲಿ ಚೋಡ ಮಾಡೇ ಬಿಡುನು. ಚಕ್ಲಿ ಚೋಡ ಮಾಡೋದು ಮಾಡಿ ಮರ್ದಿನ ಕೂತ್ಬಿಡುನು ಕ್ಲೋಸರ್ಗೆ. ಆ ಥರ ಹಂಗಾರೆ ಆಟ ಮಾಡಕ್ಕೆ ಬರ್ತೈತಿ. ಅಣ್ಣರಿಗೆ ಕೇಳಿ ನಮಗೆಲ್ಲ ಹೇಳು, ನಾಳೆದು ಎಲ್ಲರಿಗೆ ಎಟ್ಟೆಟ್ಟು ಬರ್ತೈತಿ ನೋಡಕ್ಕೆ ಬರ್ತೈತಿ. ಮತ್ತು ಇಲ್ಲ ನಾಳೆ ಇವತ್ತು ಕೇಳ್ಕೊಂಡು ಮತ್ತು ರಾಣಿ ಮನೆಗೆ ಬಾ. ರಾಣಿ ಮನೆಗೆ ಬಂದ ಇಲ್ಲೇ ಎಲ್ಲರೂ ಮಾತಾಡಿ ಯಾರ್ಯಾರು ಚಕ್ಲಿ ಮಾಡ್ಕೊಳ್ಳೋದು, ಚೋಡ ಯಾರು ಮಾಡ್ಕೊಳ್ಳೋದು, ಮತ್ತು ಗಾಡಿ ಬಾಡಿಗೆ ಎಟ್ಟೆಟ್ಟು ಬರ್ತೈತಿ ಎಲ್ಲ ತೊಗೊಂಬಂದ ಕೂಡಿ ಗೊಳೆ ಮಾಡಿ ಕೊಟ್ಟು ಬಿಡಕ್ಕೆ ಬರ್ತೈತಿ. ನಾವು ಆಯ್ತು ಹಂಗಾರೆ ಇವತ್ತು ಫೋನ್ ಹಚ್ಚಿ ಹೇಳ್ತೇನೆ ನಿನಗೆ. ಅವ್ರಿಗೆ ಕೇಳಿ ಫೋನ್ ಹಚ್ಚಿ ಹೇಳ್ತಾನೆ. ಆಯ್ತಾರ ದಿನ ಸಂತಿಗಿನ ಹೋಗಿ ಬರಕ್ಕೆ ಬರ್ತೈತಿ. ಮತ್ತು ನೋಡಿರಿ ಫ್ರೆಂಡ್ಸೇ, ಇದ್ರ ಮುಂದಿನ ಭಾಗನ ನಾಳೆ ವಿಡಿಯೋದಾಗ ಹಾಕ್ತೀನಿ. ಹಿಂಗೆ ಮುಂದಿನ ಒಂದು ಭಾಗನೂ ತಪ್ಸಲ್ಲ. ನೀವು ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಒತ್ತಬೇಕ್ರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರೀ ಗಂಟಿನ ಒತ್ತಿ ಬಿಡ್ರಿ. ಆವಾಗ ನಾವು ಯಾವುದೇ ವಿಡಿಯೋ ಮಾಡಿದ್ರು ಅದರದ್ದು ಒಂದು ಭಾಗನೂ ತಪ್ಸಲ್ಲ ನಿಮಗೆ ಬರ್ತಾವೆ. ನೀವು ವಿಡಿಯೋನ ನೋಡ್ಬೋದು ರೀ. ಧನ್ಯವಾದಗಳು ರೀ.